ಎಲ್ಲರಿಗೂ ನಮಸ್ಕಾರ. ಎಲ್ಲ ಕೋಲಾರ ಜಿಲ್ಲೆಯ ಎಲ್ಲ ರೈತರಿಗೂ ಕೂಡ ನಾನು ನಮಸ್ಕಾರಗಳು ತಿಳಿಸುತ್ತಾ, ಎಸ್ಪೆಷಲಿ ಈ ಮ್ಯಾಂಗೋ, ಈ ಎಲ್ಲ ರೀತಿಯ ಒಂದು ತಳಿಯನ್ನು ಬೆಳೀತಾ ಇರುವಂಥ ಮ್ಯಾಂಗೋ ಬೆಳೆಯುವಂಥ ರೈತರಿಗೆ ನಮಸ್ಕಾರಗಳು ತಿಳಿಸುತ್ತಾ, ಏನು ಇವತ್ತು ವಿಶೇಷ ಏನಾಗ್ತಿದೆ ನಮ್ಮ ದೇಶದಲ್ಲಿ ಅಂತಂದರೆ, ಮ್ಯಾಂಗೋಗಳಿಗೆ ಡಿಮ್ಯಾಂಡೇ ಇಲ್ಲ. ಇಂಟರ್ನ್ಯಾಷನಲ್ ಮಟ್ಟದಲ್ಲಂತೂ ಯಾರೂ ಮೂಸ್ ನೋಡ್ತಾನೆ ಇಲ್ಲ. ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆಪ್ಪ ಅಂದರೆ, ಜಸ್ಟ್ ಒಂದು ವೀಕ್ ಹಿಂದೆ ಜಪಾನ್ ದೇಶ ನಮ್ಮ ಮ್ಯಾಂಗೋ ಬೇಡ ಅಂತ ಹೇಳಿದೆ. ಯಾಕಂತಂದರೆ ಅತಿಯಾದ ಔಷಧಿ ಬಳಕೆ, ಪೆಸ್ಟಿಸೈಡ್ಗಳನ್ನು ನಾವು ಸಿಂಪಡಿಸ್ತಾ ಇದ್ದೀವಿ. ತಿನ್ನಲಿಕ್ಕೆ ಅಥವಾ ಬಿಸಾಡಲಿಕ್ಕೆ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಔಷಧ ಹಿಂಗೆ ತಿನ್ನೋ ಬದಲು ಇದಕ್ಕೆ ಒಳಗಡೆ ಹಾಕ್ಬಿಟ್ಟು ಹಿಂಗೆ ತಿಂತಾ ಇದ್ದೀವಿ. ಸೊ ಹಾಗಾಗಿ ನಿಮ್ಮ ಮ್ಯಾಂಗೋ ನಮ್ಗೆ ಬೇಡ, ನೀವೇ ತಿಂದ್ಕೊಳ್ಳಿ ಅಂತ. ಚೈನಾದಲ್ಲಿ ಏನಾಗ್ತಿದೆ, ನಿಮ್ಮ ರೈಸ್ ಬೇಡಪ್ಪ, ನಿಮ್ಮ ರೈಸಲ್ಲಿ ವಿಪರೀತ ಆದಂಥ ಒಂದು ಔಷಧಿಗಳಿದ್ದಾವೆ, ಪೆಸ್ಟಿಸೈಡ್ಸ್ ಇದ್ದಾವೆ, ನಾವು ತಿನ್ನೋದಿಲ್ಲ, ನಾವು ಗುಡ್ ಫುಡ್ ತಿಂತೀವಿ ಅಂತ. ಮತ್ತು ಆಸ್ಟ್ರೇಲಿಯಾ ಕೂಡ ಮ್ಯಾಂಗೋಗಳನ್ನು ರಿಜೆಕ್ಟ್ ಮಾಡ್ತಾಯಿದೆ, ಅಮೇರಿಕಾದಲ್ಲೂ ಮ್ಯಾಂಗೋಗಳನ್ನು ರಿಜೆಕ್ಟ್ ಮಾಡ್ತಿದೆ. ಕಾರಣ ಏನಪ್ಪ ಅಂತಂದರೆ, ನಮ್ಮ ಒಂದು ಹ್ಯಾಬಿಟ್ಟು ಗುಡ್ ಫುಡ್ ತಿನ್ನೋದು, ಗುಡ್ ಹೆಲ್ತ್ಗೋಸ್ಕರ ಗುಡ್ ಫುಡ್ ತಿನ್ನುವಂಥ ಹ್ಯಾಬಿಟ್ಟು ಬೇರೆ ದೇಶಗಳಲ್ಲಿದೆ. ನಮ್ಮ ದೇಶದಲ್ಲಿ ಗುಡ್ ಫುಡ್ ತಿನ್ನೋ ಅಭ್ಯಾಸ ಇನ್ನೂ ಬೆಳೆಸ್ಕೊಂಡಿಲ್ಲ. ಎಲ್ಲ ಜಂಕ್ ಫುಡ್ ತಿನ್ನುವಂಥ ಅಭ್ಯಾಸಗಳು ಬೆಳೆಸ್ಕೊಂಡಿರೋದ್ರಿಂದ, ಮ್ಯಾಂಗೋ ಬಿಡಪ್ಪ, ನಾವೇನು ತಿಂತೀವ, ಬೇರೆ ಯಾವುದೋ ದೇಶದಲ್ಲಿ ತಿಂತಾನೆ, ತುಂಬ ಪೆಸ್ಟಿಸೈಡ್ಸ್ ಔಷಧಿಗಳು ಹೊಡೆದ್ಬಿಟ್ಟು ಒಳ್ಳೆ ಇಳುವರಿ ತೆಗೆಯೋಣ, ಒಳ್ಳೆ ದುಡ್ಡು ಬರುತ್ತೆ, ಬೇರೆ ದೇಶಗಳು ಸಪ್ಲೈ ಮಾಡ್ಬೋಣ ಅಂತ ಇವತ್ತು ಯಾರೂ ತಗೊಳ್ತಾ ಇಲ್ಲ. ಹಾಗಾಗಿ ರೈತ ಇವಾಗ ಬೀದಿಗೆ ಚೆಲ್ತಿದ್ದಾನೆ, ಬೀದಿಗೆ ಬರ್ತಿದ್ದಾನೆ. ಮ್ಯಾಂಗೋ ಬೆಳೆದಿರೋದಕ್ಕೆ ಅವನಿಗೆ ದುಡ್ಡೇ ಸಿಗ್ತಾ ಇಲ್ಲ, ಮಾರ್ಕೆಟಲ್ಲಿ ಮೂಸ್ ನೋಡೋನೇ ಇಲ್ಲ. ಕಾರಣ ಏನಪ್ಪ ಅಂತಂದರೆ, ನೀನು ವಿಪರೀತವಾದಂಥ ಒಂದು ಔಷಧಿಗಳು ಹೊಡೆದ್ಬಿಟ್ಟು ಮಾರ್ಕೆಟ್ಗೆ ತೊಗೊಂಡೋದ್ರೆ ಯಾರೂ ತಗೊಳ್ಳೋದಿಲ್ಲ. ಬೇರೆ ದೇಶಗಳು ಸಪ್ಲೈ ಮಾಡಿದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿನ್ನ ಮ್ಯಾಂಗೋ ಡಿಮ್ಯಾಂಡ್ ಬರಬೇಕಾದ್ರೆ ಕ್ವಾಲಿಟಿನ ಚೆಕ್ ಮಾಡ್ತಾರೆ, ಪೆಸ್ಟಿಸೈಡ್ ಲೆವೆಲನ್ನು ಚೆಕ್ ಮಾಡ್ತಾರೆ, ಔಷಧಿಗಳ ಒಂದು ಎಷ್ಟು ಹೊಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಮಾಪನಗಳಿರ್ತವೆ. ಅಂದರೆ ಅದನ್ನು ಅಳತೆ ಮಾಡುವಂಥ ಅವರಿಗೆ ಡಿವೈಸಸ್ ಇರ್ತವೆ. ಅದನ್ನೆಲ್ಲ ಚೆಕ್ ಮಾಡಿ ನಿಮ್ಮ ಮ್ಯಾಂಗೋದಲ್ಲಿ ಎಷ್ಟು ಕೆಮಿಕಲ್ ಇದೆ ಅಂತ ಅವ್ರು ಹೇಳ್ತಾರೆ. ಆಮೇಲೆ ತಿನ್ನಬೇಕಾ ಬೇಡ ಅಂತ ಡಿಸೈಡ್ ಮಾಡ್ತಾರೆ. ಹಾಗಾಗಿ ಬೇರೆ ಯಾವುದೇ ದೇಶದಲ್ಲಿ ಫುಡ್ ಅವೇರ್ನೆಸ್ಸು ತುಂಬ ಚೆನ್ನಾಗಿದೆ. ಅವ್ರಿಗೆ ಏನು ತಿಂತಾಯಿದ್ದೀವಿ, ನಮ್ಮ ದೇಹಕ್ಕೆ ಏನು ಬೇಕು, ಏನು ತಿಂತಾಯಿದ್ದೀವಿ ಅವನಿಗೆ ಕಾನ್ಷಿಯಸ್ ಇದೆ, ಅವ್ರಿಗೆ ಅವೇರ್ನೆಸ್ ಇದೆ. ನಮ್ಮ ದೇಶದಲ್ಲಿ ಅದು ತುಂಬ ಕಡಿಮೆ. ಆದ್ದರಿಂದ ರೈತರು ಅರ್ಥ ಮಾಡ್ಕೋಬೇಕು, ಎಸ್ಪೆಷಲಿ ಮ್ಯಾಂಗೋ ಬೆಳೆಯುವಂಥ ರೈತರು. ನಾವು ಯಾವ ದೇಶಕ್ಕೆ ಮ್ಯಾಂಗೋವನ್ನು ಸಪ್ಲೈ ಮಾಡ್ತಾ ಇದ್ದೀವಿ, ಆ ದೇಶದಲ್ಲಿ ಅವರೊಂದು ಫುಡ್ ಸ್ಟೈಲ್ ಏನಿದೆ, ಅವ್ರ ಫುಡ್ ಬಗ್ಗೆ ಕಾನ್ಷಿಯಸ್ ಅವರಿಗೆ ಯಾವ ರೀತಿ ಇದೆ, ಅದನ್ನು ಅರ್ಥ ಮಾಡ್ಕೊಂಡ್ಮೇಲೆ ಅವ್ರಿಗೆ ಮ್ಯಾಂಗೋವನ್ನು ನಾವು ಸಪ್ಲೈ ಮಾಡ್ಬೋದು. ಹಾಗಾಗಿ ಒಳ್ಳೆ ನಮಗೆ ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡ್ಬೋದು. ಯಾಕಂದರೆ ನಮ್ಮ ಇಂಡಿಯನ್ ಮ್ಯಾಂಗೋ ಬಂದ್ಬಿಟ್ಟು ಇಡೀ ಪ್ರಪಂಚದಲ್ಲಿ ಅತಿಯಾದ ಒಂದು ಟೇಸ್ಟಿಯಸ್ ಮ್ಯಾಂಗೋ, ಅದಕ್ಕೆ ನ್ಯಾಷನಲ್ ಫ್ರೂಟ್ ಅಂತ ಕರೀತಾರೆ. ಸೊ ಹಾಗಾಗಿ ಎಲ್ಲ ದೇಶಗಳಲ್ಲೂ ನಮ್ಮ ಮ್ಯಾಂಗೋಗೆ ವಿಪರೀತವಾದಂಥ ಒಂದು ಡಿಮ್ಯಾಂಡ್ ಒಂದು ಕಾಲದಲ್ಲಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಈಗ ಮ್ಯಾಂಗೋವನ್ನು ತಗೊಳ್ಳೋರೇ ಇಲ್ಲ. ಎಲ್ಲ ದೇಶಗಳಲ್ಲೂ ಕೂಡ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ನಿಮ್ಮದು ಪೆಸ್ಟಿಸೈಡ್ಸು, ನಿಮ್ಮದು ಔಷಧಿ ಹೊಡೆದಿದ್ದಾರೆ. ಇವತ್ತು ಮ್ಯಾಂಗೋ ರಿಜೆಕ್ಟ್ ಮಾಡ್ತಾರೆ, ಇನ್ನೊಬ್ಬ ಕಂಟ್ರಿಯವನು ರೈಸ್ ರಿಜೆಕ್ಟ್ ಮಾಡ್ತಾನೆ, ಇನ್ನೊಬ್ಬ ಕಂಟ್ರಿಯವನು ದಾಲ್ ರಿಜೆಕ್ಟ್ ಮಾಡ್ತಾನೆ, ಇನ್ನೊಬ್ಬ ಕಂಟ್ರಿನ ಯಾವುದೋ ಒಂದು ತರಕಾರಿಗಳನ್ನು ರಿಜೆಕ್ಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಬೆಂಗಳೂರು ನಗರದವರು, ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಬೆಳೆಯುವಂಥ ತರಕಾರಿಗಳು ನಾವು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಮೊನ್ನೆ ರಿಜೆಕ್ಟ್ ಮಾಡುವಂಥ ಒಂದು ಸುದ್ದಿ ಕೂಡ ಪೇಪರಲ್ಲಿ ಓದಿದ್ವಿ. ಈ ಥರ ಮಾಡ್ಕೊಂಡು ಹೋದರೆ ರೈತರು ಬೆಳೆದಿದ್ದ ಉಪಯೋಗ ಏನು ಬಂತು? ಅವರ ಒಂದು ಬೆಳೆದಿರುವಂಥ ಬೆಳೆಗಳನ್ನು ಅದನ್ನು ಮಾರ್ಕೆಟ್ಗೆ ಹಾಕಿ ಅದನ್ನು ಗಳಿಸಿದ ಅವರ ಒಂದು ಮನೆಯ ಅಭಿವೃದ್ಧಿ ಆಗೋದು ಯಾವಾಗ? ಸೊ ಹಾಗಾಗಿ ನಾನು ರೈತರಲ್ಲಿ ಕಳ್ಕಳಿಯಾಗಿ ಏನು ಬೇಡ್ಕೊತೀನಿ ಅಂತಂದರೆ, ಏನಾದರೂ ಸ್ವಲ್ಪ ಕಾನ್ಷಿಯಸ್ ಆಗಿ, ಅವೇರ್ನೆಸ್ ಆಗಿ, ಒಂದು ಒಳ್ಳೆಯ ಆಹಾರವನ್ನು, ಒಳ್ಳೆಯ ಫ್ರೂಟನ್ನು, ಒಳ್ಳೆ ಬೆಳೆಗಳನ್ನು ಆರ್ಗ್ಯಾನಿಕ್ವಾಗಿ, ನೈಸರ್ಗಿಕವಾಗಿ ಅಥವಾ ಕಡಿಮೆ ಔಷಧಗಳನ್ನು ಬಳಸಿ ಬೆಳೆಯೋದ್ರಿಂದ ಉತ್ತಮವಾದ ಒಂದು ಮಾರ್ಕೆಟ್ ಸಿಗುತ್ತದೆ. ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಮಗೆ ಒಳ್ಳೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ನಾವು ಯಾವುದೇ ಬೆಳೆದರೂ ಕೂಡ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಕ್ವಾಲಿಟಿ ಇರಬೇಕು. ನಾವೇನೇ ಬೆಳೆದ್ರಲ್ಲಿ ಕ್ವಾಲಿಟಿ ಇದ್ದಾಗ ಎಲ್ಲ ದೇಶಗಳಲ್ಲೂ ಡಿಮ್ಯಾಂಡ್ ಇರುತ್ತೆ. ಹಾಗಾಗಿ ನಾನೆಲ್ಲ ರೈತರಲ್ಲಿ ಎಸ್ಪೆಷಲಿ ಇವತ್ತು ಮ್ಯಾಂಗೋ ಏನು ಬೆಲೆನೇ ಇಲ್ಲ ಮಾರ್ಕೆಟಲ್ಲಿ, ಅದರಿಂದ ಇದನ್ನು ಸ್ವಲ್ಪ ಮಾತಾಡೋಣ ಅಂತ ಅನಿಸ್ತು. ಹಾಗಾಗಿ ಎಲ್ಲ ರೈತರಲ್ಲಿ ಇನ್ನು ಮುಂದೆ ಆದರೂ ಸ್ವಲ್ಪ ಬದಲಾವಣೆ ಆಗಬೇಕು. ಕಡಿಮೆ ಪೆಸ್ಟಿಸೈಡ್ಗಳನ್ನು, ಔಷಧಗಳನ್ನು ಸಿಂಪಡಿಸಿ ನಾವೇನಾದರೂ ಫ್ರೂಟನ್ನು, ಮ್ಯಾಂಗೋವನ್ನು ಬೆಳೆದಿದೆ ಅದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೊಮ್ಮೆ ಅದಕ್ಕೆ ಡಿಮ್ಯಾಂಡ್ ಕ್ರಿಯೇಟ್ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ. ಆ ಒಂದು ಕ್ರಿಯೇಟ್ ಆಗುವ ನಿಟ್ಟಿನಲ್ಲಿ ಎಲ್ಲ ರೈತರು ಕೂಡ ಭಾಗವಹಿಸಬೇಕು, ಅದನ್ನು ಬೆಳಿಬೇಕು. ನಿಮ್ಮ ಬಾಳು ಕೂಡ ಬೆಳಕಾಗಬೇಕು ಅಂತ ಹೇಳ್ತಾ ಈ ಒಂದು ಸಣ್ಣ ಒಂದು ವಿಚಾರವನ್ನು ಶೇರ್ ಮಾಡ್ಕೊಳ್ತೀನಿ. ಏನಾದರೂ ಇದರಲ್ಲಿ ತಪ್ಪಿದರೆ ಕ್ಷಮಿಸಬೇಕು ಅಂತ ಹೇಳ್ತಾ ಎಲ್ಲರ ರೈತರಲ್ಲಿ ನಾನು ಮನವಿ ಮಾಡ್ಕೊತ ಈ ಒಂದು ಸಣ್ಣ ವಿಡಿಯೋವನ್ನು ನಾನು ಮುಕ್ತಾಯ ಮಾಡ್ತಿದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು.